ಗೈಸ್ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇನ್ನು ಬ್ಲಾಗೇ ಸ್ಟಾರ್ಟ್ ಮಾಡಿಲ್ಲ, ಆಲ್ರೆಡಿ ಬ್ರೇಕ್ಫಾಸ್ಟ್ ತೋರಿಸ್ತಾ ಇದ್ದೀನಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಗಾಡೀಲಿ. ಗೈಸ್ ಬೆಳಗ್ಗೆ ಎದ್ದೆ, ಮೊಬೈಲಲ್ಲಿ ಚಾರ್ಜ್ ಇರಲಿಲ್ಲ, ಚಾರ್ಜರ್ ಹಾಕಿದ್ದೆ. ಚಾರ್ಜರ್ ಹಾಕ್ಬಿಟ್ಟು ಸೀದಾ ಪಿಕಪ್ ಪಾಯಿಂಟ್ ಹೋಗಿ ಕಸ್ಟಮರು ಬರ್ತೀನಿ ಅಂತಂದಿದ್ರು. ಒಂದು 9 ಗಂಟೆಗೆ ಬರ್ತೀನಿ ಅಂತ, 9:45 ಬರ್ತೀನಿ ಅಂತ ಹೇಳಿದವರು ಬೇಗನೆ ಬಂದಿದ್ರು. 9 ಗಂಟೆಗೆಲ್ಲ ರೆಡಿ ಆಗಿದ್ರು ಪಾಪ. ಗೈಸ್ ನಿತಿ ಸಿಕ್ಕಿದ್ನಲ್ಲ, ನಿತಿ ಜೊತೆ ಊಟ ಎಲ್ಲ ಮಾಡಿಕೊಂಡು ನೈಟ್ ಅಲ್ಲೇ ಗಾಡಿಯಲ್ಲೇ ಮಲ್ಕೊಂಡಿದ್ದು. ಅವನು ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗೋನೆ ಪಿಕಪ್ಗೆ. ಅಂದರೆ ಅವ್ನು ಯಾವುದೋ ರೆಸಾರ್ಟ್ ಡ್ಯೂಟಿ ಇತ್ತಂತ ಅವನಿಗೆ, ಬೆಳಗ್ಗೆ ಪಿಕಪ್ಗೆ ಎದ್ದು ಹೋಗೋನೆ. ನಾನು ಅಲ್ಲಿಂದ ಎದ್ದು ಸೀದಾ ಪಿಕಪ್ ಪಾಯಿಂಟ್ ಹತ್ರ ಬಂದು ಪಿಕಪ್ ಮಾಡಿಕೊಂಡು ಇಲ್ಲಿ ಯಾವುದೋ ಕೈರಾಲಿ ರೆಸ್ಟೋರೆಂಟ್ ಅಂತ ಐತೆ ಗೈಸ್, ಇಲ್ಲಿ ಮಡಿವಾಳ ಹತ್ರ ಇರೋದು, ಅಲ್ಲಿ ಕರ್ಕೊಂಬಂದುಬಿಟ್ಟಿದ್ದೀನಿ. ನಾನೀಗ ಜಸ್ಟ್ ದೋಸೆ ತಿನ್ಕೊಬಂದೆ. ಗೈಸ್ ಇವತ್ತೇನಿಲ್ಲ ಪ್ಲ್ಯಾನು. ಇವತ್ತೇನು ಪ್ಲ್ಯಾನ್ ಅಂದರೆ ಸೀದಾ ಲಾಲ್ಬಾಗಿಗೆ ಕರ್ಕೊಂಡು ಹೋಗ್ಬೇಕು. ಗೈಸ್ ಲಾಲ್ಬಾಗ್ ತೋರಿಸ್ಬಿಟ್ಟು ವಿಶ್ವೇಶ್ವರಯ್ಯ ಮ್ಯೂಸಿಯಂ ತೋರಿಸ್ಬೇಕು. ಆ ಮ್ಯೂಸಿಯಂ ತೋರಿಸ್ಬಿಟ್ಟು ಟೈಮ್ ಇದ್ದರೆ ಇಸ್ಕಾನ್ಗೆ ಹೋಗ್ತಾರಂತೆ, ಇಲ್ಲ ಅಂದರೆ ಡೈರೆಕ್ಟ್ ಏರ್ಪೋರ್ಟ್ ಡ್ರಾಪು. ಹೇಳಿದ್ದೀನಿ 1.5 ಅವರ್ ಬೇಕು ಅಂತ ಹೇಳಿದ್ದೀನಿ ಏರ್ಪೋರ್ಟ್ ಡ್ರಾಪ್ಗೆ. ಅವ್ರು 5 ಗಂಟೆ ಹೊತ್ತಿಗೆ ಅಲ್ಲಿ ಇರಬೇಕು, ಸಾಯಂಕಾಲ 5 ಗಂಟೆ ಅಷ್ಟರಲ್ಲಿ. ಎಷ್ಟು ಗಂಟೆಗೆ ಮುಗೀತದೆ ನೋಡೋಣ ಗೈಸ್. ಈಗೆಲ್ಲ ನಾಷ್ಟ ಮಾಡ್ತವ್ರೆ, ನಾಷ್ಟ ಮಾಡ್ಕೊಬರಲಿ. ನನಗಂತೂ ಗಾಡೀಲಿ ಬಂದು ಕೂತ್ಕೊಂಡೆ ಸಿಕ್ಕಾಪಟ್ಟೆ ಸೆಕೆ ಆಗ್ತೈತೆ. ಈ ಸೆಕೆಯಲ್ಲಿ ನಾನು ಯಾವುದೋ ಶೆಲ್ಟು ತಂದಿಲ್ಲ, ಪುಲೋವರ್ ತಂದುಬಿಟ್ಟಿದ್ದೀನಿ. ಏನು ಮಾಡೋಣ, ನಮ್ಮ ಬೆಂಗಳೂರೇ ಅಲ್ವಾ ಅಂದ್ಬಿಟ್ಟು ಪುಲೋವರ್ ತಂದುಬಿಟ್ಟೆ. ಶೆಲ್ಟ್ ತಂದಿದ್ರೆ ಸೆಕೆ ಅಷ್ಟು ಆಗ್ತಿರಲಿಲ್ಲ, ಇದು ಪುಲೋವರ್ ಅಲ್ವಾ, ಸೆಕೆ ಆಗ್ತೈತೆ, ಸೆಕೆ ಆಗ್ತೈತೆ. ಓಕೆ ಗೈಸ್, ಈಗ ಅವ್ರು ಬಂದಮೇಲೆ ಸೀದಾ ಕರ್ಕೊಂಡು ಲಾಲ್ಬಾಗಿಗೆ ಹೋಗೋಣ. ಗೈಸ್ ಫೈನಲಿ ಲಾಲ್ಬಾಗಿಗೆ ಕರ್ಕೊಂಬಂದ್ಬಿಟ್ಟೆ. ಲಾಲ್ಬಾಗ್ ನಾನು ಇವತ್ತೇ ಗೈಸ್ ಫಸ್ಟ್ ಟೈಮು ಲಾಲ್ಬಾಗ್ ಒಳಕ್ಕೆ ಎಂಟ್ರಿ ಆಗಿರೋದು ಅಂದ್ರೆ ಇವತ್ತೇ ಗೈಸ್. ನಾನು ಬೆಂಗಳೂರಲ್ಲಿ ಹುಡ್ತಾಗಿಂದನೂ ಇದ್ದೀನಿ, ಲಾಲ್ಬಾಗ್ ಒಳಗೆ ಇದುವರೆಗೂ ನಾನು ಬಂದೇ ಇಲ್ಲ. ಇವತ್ತೇ ಫಸ್ಟ್ ಟೈಮ್ ಲಾಲ್ಬಾಗ್ ಒಳಗೆ ಬಂದಿರೋದು. ಟಿ ತಗೊಂಡು ಅಷ್ಟೇ 2 ವರ್ಷ ಕಂಪ್ಲೀಟ್ ಆಯಿತು. 2 ವರ್ಷ ಕಂಪ್ಲೀಟ್ ಆಗೈತೆ ಗೈಸ್. ಆದ್ರೂ ಒಂದು ದಿವಸನೂ ನಾನು ಬೆಂಗಳೂರು ಲೋಕಲ್ ಡ್ಯೂಟಿನೇ ಮಾಡಿಲ್ಲ. ಅದೇ ಕಂಪ್ನಿ ಡ್ಯೂಟಿ ಮಾಡಿದ್ದೀನಿ ಓಕೆ, ಬೆಂಗಳೂರು ಲೋಕಲ್ ಒಂದು ದಿವಸನೂ ಮಾಡಿಲ್ಲ. ಇವತ್ತೇ ಫಸ್ಟ್ ಟೈಮ್ ಬೆಂಗಳೂರು ಲೋಕಲ್ ಮಾಡ್ತಾ ಇರೋದು. 2 ವರ್ಷ ತಗೊಂಡಿದ್ದು ಬೆಂಗಳೂರು ಲೋಕಲ್, ಇವತ್ತು ಮಾಡ್ತಾಯಿದ್ದೀನಿ. ಲೋಕಲ್ ಅಂದರೆ ಇದು 2 ಪ್ಲೇಸು. ಲೋಕಲ್ ಅಂದರೆ ಅದು ಯಾವುದಾದ್ರು ಗೈಸ್ ಮಾಲ್ಗಳಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಲೂಲು ಮಾಲು, ಕಬ್ಬನ್ ಪಾರ್ಕು, ಲಾಲ್ಬಾಗು, ವಿಶ್ವೇಶ್ವರ ಮ್ಯೂಸಿಯಮ್ಮು, ಇಸ್ಕಾನ್ ಟೆಂಪಲ್ಲು, ಇದೆಲ್ಲ ಐತೆ ಸೈಡ್ ಸೀನಲ್ಲಿ. ಇವತ್ತು ಇವರು ರಿಟರ್ನ್ ಬೇಗ ಹೋಗ್ಬೇಕಲ್ಲ ಮನೆಗೆ, ಅದಕ್ಕೋಸ್ಕರ ಅಂದ್ಬಿಟ್ಟು 2 ಪ್ಲೇಸ್ ಮಾಡಿರೋದು ಗೈಸ್. ಪಾರ್ಕಿಂಗು ಅಷ್ಟೇ ಲಾಲ್ಬಾಗಲ್ಲಿ ಚೆನ್ನಾಗೈತೆ ಗೈಸ್, ದೊಡ್ಡದಾಗೆ ಐತೆ. ಅಲ್ಲಿ ನೋಡ್ರಿ, ಅಲ್ಲಿ ಆ ಕಡೆ ಇಲ್ಲಿ ಒಳಗಡೆ ರೈಟ್ ಸೈಡಲ್ಲಿ ಒಂದು ಪಾರ್ಕಿಂಗ್ ಐತೆ ಕಾರ್ಗಳು ನಿಲ್ಸ್ಕೊಳ್ಳೋಕ್ಕೆ. ನೋಡ್ರಿ ಇಲ್ಲಿ ಇಷ್ಟಾಗ್ಲ ಐತೆ, ಮತ್ತು ಇಲ್ಲಿ ನೋಡ್ರಿ ಇಷ್ಟಾಗ್ಲ ಫುಲ್ ಎಲ್ಲ ಪಾರ್ಕಿಂಗ್ ಗೈಸ್. ಚೆನ್ನಾಗಿ ಕೊಟ್ಟವ್ರು, ಯಾಕೆಂದರೆ ಲವರ್ಸ್ ಕಪಲ್ಸ್ ಜಾಸ್ತಿ ಬರ್ತಾರಲ್ಲ. ಈಗ ಇದ್ರ ದಿವಸನೂ ಜಾಸ್ತಿ ಬರ್ತಾರೆ ಗೈಸ್. ಯಾವುದೋ ಗೈಸ್, ಯಾವುದೋ ನಾನು ಹೇಳ್ತಲ್ಲ ಗೈಸ್, ವ್ಯಾಲೆಂಟೈನ್ಸ್ ಡೇಗಂತೂ ಫುಲ್ ತುಂಬೋಗಿರ್ತಾರೆ ಜನ ಇಲ್ಲಿ. ಮತ್ತು ಇನ್ನೊಂದು ಏನೇನೋ ಫಂಕ್ಷನ್ಗಳು ಮಾಡಿದಾಗ ಅಷ್ಟೇ ಗೈಸ್ ತುಂಬ ಜನ ಬರ್ತಾರೆ ಇಲ್ಲೆಲ್ಲ. ನಾನು ರೋಡಲ್ಲಿ ಓಡಾಡ್ಬೇಕಾದ್ರೆ ನೋಡಿದ್ದೆ ಅಷ್ಟೇ, ಮೇನ್ ಗೇಟಲ್ಲಿ ತುಂಬ ಜನ ಬರ್ತಾರೆ. ನಾನು ಇವತ್ತೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು. ನಮ್ಮವರೆಲ್ಲ ಹೋದ್ರು, ಟಿಕೆಟು ಅವರೇ ತಗೊಬಿಟ್ಟವ್ರು ಪಾಪ. ನೋಡೋಣ ಲಾಸ್ಟಲ್ಲಿ ಅದು ಬಿಲ್ ಇಸ್ಕೊಂಡು ಬಿಲ್ ಆ್ಯಡ್ ಮಾಡಬೇಕು ಪಾರ್ಕಿಂಗ್ಗೆ. ನೋಡೋಣ, ಈಗ ಅವರೆಲ್ಲ ಮುಗಿಸ್ಕೊಬಲ್ಲಿ. ನನಗಂತೂ ಫುಲ್ ಸೆಕೆ ಆಗ್ತೈತೆ. ನಾನು ಈ ಗ್ಲಾಸ್ ಎಲ್ಸ್ ಮಾತಾಡೋರು ಈಚೆ ಕಡೆ ಎಲ್ಲ ಕೇಳಿಸುತ್ತೆ ನಾನು ಏನು ಮಾತಾಡ್ತೀನಿ ಅಂತ, ಅದಕ್ಕೋಸ್ಕರ ಗ್ಲಾಸ್ ಹಾಕ್ಬಿಟ್ಟು ಮಾತಾಡ್ತೀನಿ, ಸೆಕೆ ಆಗ್ತದೆ. ಓಕೆ ಗೈಸ್, ಅವ್ರು ಬಂದಮೇಲೆ ಸೀದಾ ವಿಶ್ವೇಶ್ವರ ಮ್ಯೂಸಿಕ್ ಕರ್ಕೊಂಡು ಹೋಗೋಣ. ಆದರೂ ನೆರಳೈತಿಲ್ಲ ಸ್ವಲ್ಪ ಗೈಸ್, ನೆರಳೈತೆ ಎಲ್ಲ ಕಡೆನೂ ನೆರಳೈತಿಲ್ಲ ಆಲ್ಮೋಸ್ಟು, ಸ್ವಲ್ಪ ಬಿಸಿಲಿರೋದಷ್ಟೇ ಗೈಸ್. ಫೈನಲಿ ಕಸ್ಟಮರ್ ಬಂದರು, ಕಾಲ್ ಮಾಡಿ ಬನ್ನಿ ಅಂತಂದರು. ಗೈಸ್ ಬನ್ನಿ, ಫಸ್ಟು ಪಿಕಪ್ ಮಾಡಿಕೊಂಡು ನೆಕ್ಸ್ಟ್ ವಿಶ್ವೇಶ್ವರಯ್ಯ ಮ್ಯೂಸಿಯಮ್ಗೆ ಕರ್ಕೊಂಡು ಹೋಗೋಣ. ಅಲ್ಲಿ ಪಾರ್ಕಿಂಗ್ ಒಂದು ತೊಂದರೆ ಗೈಸ್, ಆ ಪಾರ್ಕಿಂಗ್ ಏನು ಮಾಡೋದು ಗೊತ್ತಿಲ್ಲ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ಹತ್ರ ಬಂದೆ, ಪಾರ್ಕಿಂಗ್ ಇಲ್ಲೇ ಒಳಗಡೆ ಐತೆ. ಅದಕ್ಕೆ ಇವಾಗ ಪಾರ್ಕಿಂಗಿಗೆ ಹೋಗ್ತಾ ಇದ್ದೀನಿ ಒಳಗಡೆಗೆ. ನೋಡಿ ಗೈಸ್, 200 ರೂಪಾಯಿ ಅಂತ ಪಾರ್ಕಿಂಗ್ ಇಲ್ಲಿ. ಟಿ ಗಾಡಿಗೆ 200 ರೂಪಾಯಿ, ಕಾರಿಗೆ 100 ರೂಪಾಯಿ ಅನಿಸುತ್ತೆ. ಬನ್ನಿ ಪಾರ್ಕ್ ಮಾಡೋಣ. ಸುಮಾರಾಗೈತೆ ಗೈಸ್. ನಾನು ಕೈಯಿಂದ ಕೊಡೋದಾಗಿದ್ರೆ ನಾನು ಪಾರ್ಕಿಂಗ್ ಮಾಡ್ತಿರಲಿಲ್ಲ, ಅಲ್ಲೇ ಹಿಂದೆಗಡೆ ಒಳಗಾಕತ್ತಿದ್ದೆ. ಟ್ರಾವೆಲ್ಸ್ ಕಡೆಯಿಂದ ಕೊಡೋದಲ್ವಾ, ಬಿಲ್ ಕೊಟ್ಟರೆ ಕೊಡ್ತಾರೆ, ಅದಕ್ಕೆ ಆಗ್ತಾಯಿದ್ದೀನಿ ಗೈಸ್. ಪಾರ್ಕಿಂಗ್ ಆಯಿತು. ಪಾರ್ಕಿಂಗು ಅಣ್ಣ ಒಂದು ಸ್ವಲ್ಪ ನೆಳ್ಳಲ್ಲೇ ಕೊಟ್ಬಿಟ್ರು, ಸ್ವಲ್ಪ ಖುಷಿ ಆಯಿತು. ಬಿಸಿಲಲ್ಲಿ ಒಣಗೋದಕ್ಕೆ ನಾನು ನೆಳ್ಳಲ್ಲಿ ಆರಾಮಾಗಿ ಕೂತ್ಕೋಬೋದು ಅಂತ. ನೋಡಿ ಗೈಸ್, ಎಷ್ಟು ಇದೆ ಪಾರ್ಕಿಂಗು. ಇಷ್ಟೇ ಇರೋದು, 2 ಲೈನ್, ಆ ಕಡೆ ಒಂದು ಲೈನ್, ಈ ಕಡೆ ಒಂದು ಲೈನು. ಸೆಂಟ್ರಲ್ಲಿ ನೋಡ್ರಿ ಬಿಸಿಲು ಹೆಂಗೈತೆ.
ಲೆಫ್ಟ್ ರೈಟಲ್ಲಿ ಮರಗಳಿದ್ದಾವೆ. ಆದರೆ ಸ್ವಲ್ಪ ಬಿಸಿಲಿದ್ರೆ ಮುಗೀತು. ಸಿಕ್ಕಾಪಟ್ಟೆ ಬಿಸಿಲಾಗ್ತೈತೆ. ನಾನು ಈ ಬಿಸಿಲಲ್ಲಿ ಬೇರೆ ಈ ಪುಲ್ಲೋವರ್ನ ಬೇರೆ ಹಾಕಬಿಟ್ಟಿದ್ದೀನ, ಸೆಕೆ ಆಗ್ತೈತೆ ಸಿಕ್ಕಾಪಟ್ಟೆ. ನಮ್ಮ ಕಸ್ಟಮರ್ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಬಂದಮೇಲೆ ಟೈಮ್ ಇದ್ದರೆ ಇಸ್ಕಾನಿಗೆ ಕರ್ಕೊಂಡು ಹೋಗ್ಬೇಕು. ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ಅಂತ. ತುಂಬ ಗಾಡಿಗಳು ಬರ್ತಾ ಇದ್ದಾವೆ ಒಟ್ಟಿನಲ್ಲಿ ಒಳಗಡೆ. ವಿಶ್ವೇಶ್ವರ ಮ್ಯೂಸಿಯಂ ಇಲ್ಲಿಗೂ ಇದೆ ಫಸ್ಟ್ ಟೈಮ್ ಬಂದಿರೋದು ನಾನು. ವಿಶ್ವೇಶ್ವರ ಮ್ಯೂಸಿಯಮ್ಗೂ ಇದೆ ಫಸ್ಟ್ ಟೈಮ್ ಬಂದಿರೋದು. ಅಂದರೆ ಕಸ್ಟಮರ್ನ ಕರ್ಕೊಂಡು ಬಂದಿರೋದು. ಕೇಳಿದ್ದೀನಿ ವಿಶ್ವೇಶ್ವರ ಮ್ಯೂಸಿಯಂ ಇಲ್ಲಿ ಐತೆ ಅಂತ ಬಿಟ್ಟು ಕೇಳಿದ್ದೀನಿ. ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ನಾನು. ಹೆಂಗೈತೆ ಏನು ಅಂತ ನನಗೂ ಗೊತ್ತಿಲ್ಲ. ಅದು ಟಿಕೆಟ್ ತೊಗೋಬೇಕು ಅನ್ಸುತ್ತೆ. ಗೈಸ್ ಇದೇ ರೋಡು ಡೆಡ್ ಎಂಡ್ ಹೋದರೆ ಕಬ್ಬನ್ ಪಾರ್ಕ್ ಎಂಟ್ರಿ ಐತೆ. ಇಲ್ಲೇ ಕಬ್ಬನ್ ಪಾರ್ಕ್ ಹೋಗ್ಬೋದು. ಇಲ್ಲೇ ಒಳಗಡೆ ಹೋದರೆ ಮ್ಯೂಸಿಯಮ್ಗೆ ಹೋಗ್ಬೋದು. ಮ್ಯೂಸಿಯಮ್ಗೆ ಅಂದರೆ ಈ ಕಡೆನೇ ಹೋಗಬೇಕು. ಮಾಮೂಲಿ ಹಿಂಗೆ ನಾನು ಅಲ್ಲಿ ಇಳಿಸ್ಬಿಟ್ಟು ಬಂದಲ್ಲ ಕಸ್ಟಮರ್ನ, ಹಂಗೆ ಹೋಗ್ಬೇಕು ಮ್ಯೂಸಿಯಮ್ಗೆ. ಹಿಂಗೆ ಹೋದರೆ ಕಬ್ಬನ್ ಪಾರ್ಕು. ಅಲ್ಲೇನೋ ಟಮಟೆ ಬಡಿತಾ ಇದ್ದಾರೆ. ಏನೋ ದೇವರು ಇಲ್ಲ ಯಾರಾದರೂ ಗಣ್ಯ ವ್ಯಕ್ತಿಗಳು ಬಂದಿರ್ಬೇಕು ಅನ್ಸುತ್ತೆ. ಒಟ್ಟಿನಲ್ಲಿ ಟಮಟೆ ಜೋರಾಗಿ ಬಡಿದವ್ರು ಕೇಳಿಸ್ತೈತೆ. ಗೈಸ್ ನೋಡ್ರಿ, ಇಲ್ಲಿ ಬೋಟಿಂಗ್ ಎಲ್ಲ ಐತೆ. ಎಲ್ಲ ಬೋಟಿಂಗ್ ಮಾಡ್ತವ್ರೆ ನೋಡ್ರಿ. ನೀರು ಚೂರು ಈಚೆ ಬರ್ತೈತೆ. ನೋಡ್ರಿ, ಕಬ್ಬನ್ ಪಾರ್ಕ್ ಒಳಗಡೆ ಬಂದಿದ್ದೀವಿ. ಫುಲ್ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾವ್ರೆ ಇಲ್ಲಿ. ಫೈನಲಿ ಕಸ್ಟಮರ್ ಬಂದರು. ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಮಾಲ್ ಆಫ್ ಏಷ್ಯಾ ಕಡೆ ಹೋಗ್ತಾ ಇದ್ದೀನಿ. ಫುಲ್ ಟ್ರಾಫಿಕ್ ಆಗೈತೆ ನೋಡ್ರಿ, ಎಷ್ಟು ಟ್ರಾಫಿಕ್ ಆಗೈತೆ. ಇವತ್ತು ಶನಿವಾರ. ಗೈಸ್ ಫೈನಲಿ ಮಾಲ್ ಆಫ್ ಏಷ್ಯಾ ರೀಚ್ ಆಗಿ ಕಸ್ಟಮರ್ನೆಲ್ಲ ಮಾಲ್ ಆಫ್ ಏಷ್ಯಾಗೆ ಡ್ರಾಪ್ ಮಾಡಿ ನನಗೆ ಹೊಟ್ಟೆ ಹಸ್ತೈತೆ ಅಂದ್ಬಿಟ್ಟು ನೋಡ್ರಿ, ಇಲ್ಲೇ ಒಂದು ಚಿಕ್ಕದಾಗ ಒಂದು ಹೋಟ್ಲ ಇದೆ. ಊಟ ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಮೊನ್ನೆ ಊಟ ಮಾಡೋಣ, ಹೊಟ್ಟೆ ಹಸ್ತೈತೆ ಫಸ್ಟು. ಗೈಸ್ ಒಂದು ಬಾದಾಮಲ್ಲಿ ಕುಡಿತಾ ಇದ್ದೀನಿ. ಅಲ್ಲೇ ಅದೇ ಹೋಟ್ಲಲ್ಲಿ ಊಟ ಮಾಡ್ಕೊಬಂದು ಒಂದು ಬಾದಾಮಲ್ಲಿ ಕುಡಿತಾ ಇದ್ದೀನಿ. ಗೈಸ್ ಊಟ ಎಲ್ಲ ಮಾಡಿಕೊಂಡು ಮತ್ತೆ ಪಾರ್ಕಿಂಗ್ ಹೋಗ್ತಾ ಇದ್ದೀನಿ. ಅವ್ರು ಮೋಸ್ಟ್ಲಿ ಒಂದು 3 ಗಂಟೆಗೆ ಬರ್ಬೋದು ಅನ್ಕೋತೀನಿ ಇಲ್ಲಿಂದ, ಮಾಲ್ ಆಫ್ ಏಷ್ಯಾದಿಂದ. ಈಗ ಆಲ್ರೆಡಿ ಟೈಮ್ ಆಗೋಯ್ತು ಗೈಸ್. ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಮೊಬೈಲು ಚಾರ್ಜರ್ ಹಾಕಿದ್ದೀನಿ, ಅದು ಹಿಂದೆಗಡೆ ಬಿದ್ದೈತೆ ಗೈಸ್. ಹಿಂದೆಗಡೆ ಬಿದ್ದೈತೆ ಮೊಬೈಲ್ ಚಾರ್ಜರ್ ಹಾಕಿದ್ದೀನಿ. ಟೈಮ್ ಎಷ್ಟಾಗೈತೆ ಅಂತ ನನಗೆ ಗೊತ್ತಿಲ್ಲ. ಒಂದು 2 ಗಂಟೆ ಹತ್ತತ್ರ ಆಗಿರುತ್ತೆ. ಬನ್ನಿ, ಅವ್ರು 3 ಗಂಟೆಗೆ ಬರ್ಬೋದು ಈಚೆ. ಅವ್ರು ಎಷ್ಟು ಗಂಟೆಗೆ ಬರ್ತಾರೆ ನೋಡ್ಬಿಟ್ಟು ಇಲ್ಲಿಂದ ಗೈಸ್ ಇಲ್ಲಿಂದ ಏರ್ಪೋರ್ಟ್ ಒಂದು 40 ನಿಮಿಷ ತೋರಿಸ್ತೈತೆ. ಹೋಗಿ ಏರ್ಪೋರ್ಟ್ ಡ್ರಾಪ್ ಮಾಡಿಬಿಟ್ಟು ನೋಡೋಣ ಏನು ಮಾಡೋದಂತ. ಗೈಸ್ ನಾನು ಇಲ್ಲೇ 300 ರೂಪಾಯಿ ಕೊಟ್ಟು 2 ಅವರ್ಸ್ಗೆ ಪಾರ್ಕಿಂಗ್ ಹಾಕೊಂಡಿದ್ದೀನಿ. ಮಾಲ್ ಆಫ್ ಏಷ್ಯಾ ಪಾರ್ಕಿಂಗಲ್ಲೇ 300 ರೂಪಾಯಿ ತಗೋತಾರೆ 2 ಅವರ್ಸ್ಗೆ. ಗೈಸ್ 200 ರೂಪಾಯಿ ಬಿಲ್ ಕೊಟ್ಟವ್ರೆ. ಸಾರಿ ಗೈಸ್, ಇದೆಲ್ಲಿದು ಕಬ್ಬನ್ ಪಾರ್ಕ್. ಸಾರಿ, ಇದು ಕಬ್ಬನ್ ಪಾರ್ಕ್ ಗೈಸ್. ಸಾರಿ ಮಿಸ್ಟೇಕ್ ಆಗೋಯ್ತು. ಇಲ್ಲೇ 300 ರೂಪಾಯಿ ಕೊಟ್ಟು ನೋಡಿರಿ, 300 ರೂಪಾಯಿ. ಶನಿವಾರ ಭಾನುವಾರ ಮಾತ್ರ 300 ರೂಪಾಯಿ ಅಂತೆ. ಇನ್ನು ಮಿಕ್ಕಿದ ದಿವಸ ಎಲ್ಲ 250 ಅಂತೆ ಹೇಳಿದ್ರು. ನೋಡಿರಿ, ಇಲ್ಲೇ ಮಾಲ್ ಆಫ್ ಏಷ್ಯಾ ಕಾಣಿಸ್ತೈತಾ? ಇಲ್ಲೇ ಮಾಲ್ ಆಫ್ ಏಷ್ಯಾ ಐತೆ. ಇದ್ರ ಹಿಂದೆಗಡೆನೇ ಪಾರ್ಕಿಂಗ್ ಕೊಟ್ಟಿರೋದು ನಮಗೆ. ಅದಕ್ಕೆ ಇಲ್ಲೇ ಪಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಅವ್ರು ಇನ್ನೂ ಬಂದಿಲ್ಲ ಗೈಸ್. ಮಿನಿಮಮ್ ಒಂದು ಹತ್ತತ್ರ 2 ಅವರ್ ಹತ್ತತ್ರ ಆಯಿತು, ಇನ್ನೂ ಬಂದಿಲ್ಲ ಇವರು. ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ಅಂತ. ಕರೆಕ್ಟಾಗಿ ಇವ್ರು 5 ಗಂಟೆಗೆ ಏರ್ಪೋರ್ಟಲ್ಲಿ ಇರಬೇಕು. ಎಷ್ಟು ಗಂಟೆಗೆ ಬರ್ತಾರೆ ಅಂತ ನೋಡೋಣ. ಇಲ್ಲಿಂದ 40 ನಿಮಿಷ ತೋರಿಸ್ತೈತೆ ಏರ್ಪೋರ್ಟ್ಗೆ. ಓಕೆ ಗೈಸ್, ಅವ್ರು ಬಂದಮೇಲೆ ಅವ್ರನ್ನ ಕರ್ಕೊಂಡು ಸೀದಾ ಏರ್ಪೋರ್ಟ್ಗೆ ಹೋಗೋಣ. ಗೈಸ್ ಫೈನಲಿ ಕಸ್ಟಮರ್ ಬಂದರು. ಕಸ್ಟಮರ್ನ ಪಿಕಪ್ ಮಾಡಿಕೊಂಡು ಸೀದಾ ಏರ್ಪೋರ್ಟ್ ಕಡೆ ಹೋಗ್ತಾ ಇದ್ದೀನಿ. ಏರ್ಪೋರ್ಟ್ಗೆ ಹೋಗಿ ಸೀದಾ ಡ್ರಾಪ್ ಮಾಡಿಬಿಟ್ಟು ರಿಟರ್ನ್ ಬಂದ್ಬಿಡ್ಬೇಕು ಗೈಸ್. ಬಂದ್ಬಿಟ್ಟು ಆಯಿಲ್ ಚೇಂಜ್ ಮಾಡಿಸ್ಬೇಕು ಗಾಡಿದು. ನೋಡೋಣ ಏನಾಗುತ್ತೆ ಅನ್ನೋದು ಹೇಳ್ತೀನಿ ನಿಮಗೆ. ಬನ್ನಿ ಫಸ್ಟ್ ಹೋಗಿ ಕಸ್ಟಮರ್ನ ಏರ್ಪೋರ್ಟಲ್ಲೇ ಡ್ರಾಪ್ ಮಾಡಿ ಬರೋಣ. ಗೈಸ್ ಡ್ರಾಪ್ ಎಲ್ಲ ಮುಗಿಸ್ಕೊಂಡು ಸೀದಾ ಇವಾಗ ಗ್ಯಾರೇಜ್ಗೆ ಹೋಗ್ಬೇಕು. ಗ್ಯಾರೇಜ್ಗೆ ಹೋಗ್ಬಿಟ್ಟು ಆಯಿಲ್ ಚೇಂಜ್ ಮಾಡಿಸ್ಕೊಂಡು ನಾಳೆ ಏನು ಕತೆ ಅಂತ ನಾಳೆ ಹೇಳ್ತೀನಿ. ಇವಾಗ ಫಸ್ಟು ಡ್ರಾಪ್ ಎಲ್ಲ ಮುಗಿಸ್ಕೊಂಡಿದ್ದಾಯ್ತಲ್ಲ. ಸೀರಿಯಸ್ಲಿ ಗೈಸ್ ಒಳ್ಳೆ ಕಸ್ಟಮರು, ಚೆನ್ನಾಗಿ ಮಾತಾಡ್ಸಿದ್ರು. ಲಾಸ್ಟೆಲ್ಲ ಹೋಯ್ತು ಹುಡುಗರೆಲ್ಲ ಬಾಯೋಣ ಅಂತ ಹೇಳ್ಬಿಟ್ಟು. ಅವ್ರ ಕಡೆ ಎಲ್ಲ ಚೇಟ ಅನ್ನೋದು ಜಾಸ್ತಿ. ಬಾಯಿ ಚೇಟ ಅಂದ್ಬಿಟ್ಟು ಹೋದ್ರು ಪಾಪ. ನಾನು ಹ್ಯಾಪಿ ಜರ್ನಿ ಅಂತ ಹೇಳಿ
ವ್ಲಾಗ್ ಒಂದು ಮಾಡಬೇಕಾಯ್ತು ಗೈಸ್, ಅದೊಂದು ಮಿಸ್ಟೇಕ್ ಆಗೋಯ್ತು. ಬರೀ ಇವಾಗ ಸೀದಾ ಹೋಗ್ಬಿಟ್ಟು ಇವಾಗ ಎಲ್ಲಿ ಹೋಗ್ಬೇಕು ಅಂದರೆ ಗ್ಯಾರೇಜ್ಗೆ ಹೋಗ್ಬೇಕು. ಶೇಖರಣ್ಣ ಗ್ಯಾರೇಜ್ಗೆ ಹೋಗ್ಬಿಟ್ಟು ಆಯಿಲ್ ಚೇಂಜ್ ಮಾಡಿಸ್ಬೇಕು. ಮನೆ ಗೈಸ್ ಹೋಗಿ ಆಯಿಲ್ ಚೇಂಜ್ ಮಾಡ್ಸೋಣ ಫಸ್ಟು. ಗಾಡಿ ಆಯಿಲ್ ಚೇಂಜ್ ಮಾಡಿಸಿದಾಗ ತುಂಬ ದಿವಸ ಆಗೋಗೈತೆ. ಗಾಡಿ ಫುಲ್ ಒಂಥರ ವಾಪ್ಸ್ಕೊಂಡು ಬಂದೈತೆ. ಹೋಗ್ಬಿಟ್ಟು ಆಯಿಲ್ ಚೇಂಜ್ ಮಾಡ್ಸೋಣ. ಮತ್ತು ಇನ್ನೊಂದು ಪಾರ್ಕಿಂಗ್ ಲೈಟು ಯಾವೂ ಬರ್ತಿಲ್ಲ, ಏನಾಗೈತೆ ಅಂತ ಗೊತ್ತಿಲ್ಲ ಮ್ಯಾಟ್ರು. ಅದನ್ನು ಹೋಗಿ ಚೆಕ್ ಮಾಡ್ಸೋಣ. ಫ್ಯಾನ್ ಫಿಟ್ ಮಾಡಿಸ್ಬೇಕು. ಇವತ್ತಾದರೆ ಫ್ಯಾನ್ ಫಿಟ್ ಮಾಡ್ಸೋಣ ಬರೀ ಇವಾಗ. ನೋಡ್ರಿ ಸುದೇಣ್ಣ ಸಿಕ್ಕವ್ರೆ, ಒಳ್ಳೆ ರೋದನೆ ಕೊಡ್ತಾವ್ರು ನನಗಂತೂ. ಗಾಡಿ ಅಲ್ಲಿ ಹಾಕ್ಬಿಟ್ಟು ಬಂದೀನಿ, ರೋಡಿಗೆ ನಿಂತೈತೆ. ಇಲ್ಲೋಣ ಇಲ್ಲಿ, ಏಯ್ ಇಲ್ಲ ನೋಡಿಲ್ಲಿ ಒಂದು ಆಯ್ ಮಾಡು. ಮೊನ್ನೆ ರೋಸ್ಟ್ ಆಗ್ಬಿಟ್ಟವ್ರೆ. ಏನಂದ್ರಣ್ಣ ನಿಮ್ಮ ಮಿಸ್ಸಸ್ಸು? ಹಾಂ ಏನಂದ್ರು? ಬೈತಿದ್ರು ಒಂದೇ ಫೋನಲ್ಲಿ. ಇವ್ರ ಬಾಮ ಇದ್ದ ಅಣ್ಣ ಆಯ್ ಮಾಡ್ರಣ್ಣ, ಲಾಗಲ್ಲಿ ಹಾಕ್ತೀನಿ ಏನಯ್ಯ. ಗೈಸ್ ಇವನು ಸುದೇಣ ಮಾತಾಡಿಲ್ಲ ಅಂದರೆ ವಿಡಿಯೋ ವೈರಲ್ ಆಗಲ್ವಂತೆ, ಓಡೋದೇ ಇಲ್ವಂತೆ. ಅಣ್ಣ ಒಂದ್ಸರಿ ಮಾತಾಡ್ಬೇಡಣ ಅಣ್ಣ, ಒಂದ್ಸರಿ ಮಾತಾಡ್ಬಿಡೋಣ. ಇದೇ ಕುಳೆ, ಲಾಸ್ಟ್ ಟೈಮ್ ಕೊಟ್ಟಿರೋ ಕುಳೆಗೆ ಅಣ್ಣಂಗೆ ಬಾಯಲ್ಲಿ ಮಾತೇ ಬರ್ತಿಲ್ಲ. ಮಾವ ಅಲ್ಲ ಅವ್ರೆ. ಹೌದಾ? ನಿಮ್ಮಪ್ಪ ನೋಡ್ಲಿ ಹೇಳು, ಇವಾಗ ಮಾತಾಡು. ನೀನು ಏನಾರ ಅನ್ಕೋ, ಇದನ್ನ ಹಾಕ್ತೀನಿ. ಗೈಸ್ ಮಳೆ ಬರೋ ಮೂಮೆಂಟೇ ಇರಲಿಲ್ಲ. 2 ನಿಮಿಷಕ್ಕೆ ಈಗ ಜಸ್ಟ್ ನಮ್ಮ ಸುದಿ ಅಣ್ಣನ ಜೊತೆಲಿ ಒಂದು ಟೀ ಕುಡ್ಕೊಂಡು ಬಂದಿದ್ದಷ್ಟೇ. ಟೀ ಕುಡ್ಕೊಂಡು ಗಾಡಿ ಹತ್ಬಿಟ್ಟು ಮೂವ್ ಮಾಡಿ ಗೊರಗೊಂಡೆಪಾಳ್ಯ ಸಿಗ್ನಲ್ಲಿಗೆ ಬಂದು ಜಾಮಲ್ಲಿ ನಿಂತ್ಕೊಂಡೆ. ಟಕ್ಕಂತ ಮಳೆ ಬಂದು ಜಸ್ಟ್ ಹಿಂಗೆ ಈಗಲೇ ಹೆಂಗೆ ನೋಡ್ರಿ ಬರ್ತಾನೆ ಐತೆ ಮಳೆ ನಿಂತೇ ಇಲ್ಲ. ಮಳೆ ಬರೋ ಮೂಮೆಂಟೇ ಇರಲಿಲ್ಲ ಗೈಸ್, ಆದರೂ ಮಳೆ ಬಂದೈತೆ. ಯಾವಾಗ ಬರುತ್ತೋ ಮಳೆ ಹೇಳೋಕ್ಕೆ ಆಗಲ್ಲ. ಗೈಸ್ ಗ್ಯಾರೇಜ್ ಹತ್ರ ಬಂದೆ, ಆಯಿಲ್ ಚೇಂಜ್ ಮಾಡ್ಸೋಣ ಅಂದ್ಬಿಟ್ಟು ಗ್ಯಾರೇಜ್ ಹತ್ರ ಬಂದಿದ್ದೀನಿ. ನೋಡ್ರಿ ಲಿಂಗಣ್ಣ ಏನಣ್ಣ ಸಮಾಚಾರ? ಹಾಂ ಇವರೊಬ್ರು, ಇವರೇ ಗಾಡಿ ಕೆಲಸ ಮಾಡೋದು. ಈಗ ಏನಣ್ಣ ಆಯ್ ಮಾಡೋಣ. ನಮ್ಮ ಬ್ಲಾಗ್ ನೋಡೋದ ನೀನು? ಸಬ್ಸ್ಕ್ರೈಬ್ ಮಾಡು ಫಸ್ಟು. ತೋರ್ಸು. ನೀನು ಸಬ್ಸ್ಕ್ರೈಬ್ ಮಾಡಿದ್ಯಾ? ತೋರ್ಸು. ಗೈಸ್ ನೋಡ್ರಿ ನಮ್ಮ ಇಲ್ಲೇ ನೋಡ್ತೀನಿ, ಇವರೆಲ್ಲ ಫ್ರೆಂಡ್ಸು. ಸಬ್ಸ್ಕ್ರೈಬ್ ಮಾಡಿದ್ರೆ ಇಲ್ಲಿರುತ್ತೀರಪ್ಪ. ಆಯ್ತು, ಎಲ್ಲಿ ಮಾಡಿದ್ಯಾ? ಎಲ್ಲಿ ಮಾಡಿದ್ಯಾ? ಇಲ್ಲ ಇಲ್ಲಿ ಗೈಸ್ ನೋಡ್ರಿ ಮಾಡೇ ಇಲ್ಲ. ನೋಡ್ರಿ ವಿಡಿಯೋಸ್ ನೋಡ್ರಿ, ನಮ್ಮವ್ವ ಕಷ್ಟ ಬಿದ್ದು ಮಾಡ್ತಾ ಇದೀವಿ. ಇವಾಗ ಮಾಡಿದೀನಿ ಸಬ್ಸ್ಕ್ರೈಬರ್ಸ್. ಗೈಸ್ ಇಲ್ಲಿ ಸ್ಮೆಲ್ ಬರ್ತೈತೆ ಅಂತ ಗೊತ್ತಿದ್ರು ಅಣ್ಣ ಇಲ್ಲೇ ಹಾಕ್ಸ್ಕೊಂಡ ಗಾಡಿನ. ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತೈತಿ ಇಲ್ಲಿ. ಏನ್ ಸ್ಮೆಲ್ಲು? ಏನ್ ಸ್ಮೆಲ್ಲು? ಸ್ಮೆಲ್ ಬರ್ತೈತಾ? ಆಯಿಲ್ ಡೌನ್ ಮಾಡ್ತವ್ರೆ ಗೈಸ್. ಏನಣ್ಣ ಒಂದೆರಡು ಮಾತು ಹೇಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಗೌಡ್ರ ಹುಡುಗರಲ್ವಾ? ನಮ್ಮ ಅಣ್ಣ ಗೌಡ್ರ ಹುಡುಗರು ಅಂತೆ. ಗೌಡ್ರ ಹುಡುಗ ಇದೆ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಎಲ್ಲ. ಮಾಡ್ರಿ. ಇವನೇ ಅಣ್ಣ ಇವಾಗ ಮಾಡವನೆ. ಅದೇವ್ರು ಮಾಡಿದಲ್ಲ, ನಾನೇ ಮಾಡ್ಕೊಂಡಿದ್ದು. ನೀನ್ ಮಾಡಿದೀವ ಅಲ್ಲಿ? ಬ್ರಾ ಮಾಡು ಬ್ರಾ, ಇನ್ಮೇಲೆ ಬರ್ತಾ ಇರ್ತೀನಿ. ಇನ್ಮೇಲೆ ಡೈಲಿ ಮಾಡ್ತೀನಿ. ಗ್ಯಾರೇಜಿಗೆ ಬಂದಾಗೆಲ್ಲ ಫುಲ್ ಫೇಮಸ್ ಆಗ್ಬಿಡ್ತೀಯ ನೀನು. ಟಿ ಗಾಡಿಗಳು ಬಂದವರಲ್ಲ ಅಣ್ಣ ನೀನು ಬ್ಲಾಗಲ್ ಅಣ್ಣ, ನೀನು ಬ್ಲಾಗಲ್ಲ ಅಣ್ಣ, ನೀನು ಬ್ಲಾಗಲ್ಲ ಅಣ್ಣ ಅಂತಾರೆ. ಎಷ್ಟು ಫುಲ್ ಫೇಮಸ್ ಆಗೋಯ್ತಿಯಾ? ಅದಕ್ಕೆ ಮಾಡ್ತಾ ಇದ್ದೀನಿ, ಎಲ್ಲರೂ ಫೇಮಸ್ ಆಗ್ಬೇಕು. ಏನೋ ನಮ್ ನಿಂಗಣ್ಣ ಫುಲ್ ಫೇಮಸ್ ಆಗೈತಾನೆ. ನಾಳೆ ನೋಡೋ ಇವ್ರ ಕಂಪ್ನಿಲಿ ಎಲ್ಲ ಎಂಪ್ಲಾಯೀಸ್ ಎಲ್ಲ ಕೇಳ್ತಾರೆ,
ಸರ್ ನೀವಾ ಗೌಡ್ರ ಚಾನಲಲ್ಲಿ ಬಂದಿದ್ರಲ್ಲ ಅಂತ ಎಲ್ಲರೂ ಕೇಳ್ಬೇಕು ಹಂಗೆ ಕೆಲಸ ಮಾಡ್ತಾರೆ ಗೈಸ್ ಪಾಪ. ಇಲ್ಲಿ ನೋಡ್ರಿ ವ್ಲಾಗ್ ಮಾಡ್ತವ್ರೆ, ಮೊಬೈಲ್ ಟಾರ್ಚ್ ಹಿಡ್ಕೊಂಡು ವ್ಲಾಗ್ ಮಾಡ್ತೀನಿ ಅಂತ ಮಾಡ್ತವ್ರೆ. ಇಲ್ಲಿ ನೋಡ್ರಿ ಚಾಲೆಂಜರ್ ಬತ್ತವ್ರೆ, ವ್ಲಾಗ್ ಮಾಡ್ರಿ, ನಮ್ಗೆ ವ್ಲಾಗ್ ಒಂದು ಆಯ್ ಮಾಡ್ರಿ. ಏಯ್ ಇಲ್ಲಿ ನೋಡ್ರಿ ನಿಮ್ಮಲ್ಲಿ ನಿಮ್ ಕೆರ್ಲನಲ್ಲಿ ಎಂಪ್ಲಾಯ್ಸ್ಗಳದ ಕಂಡಿಡಿದು ಮಾತಾಡ್ತಾರಲ್ರಿ ನನ್ನ. ಲೇಡೀಸ್ ಎಂಪ್ಲಾಯ್ ಯಾರೊಬ್ರು ಬಂದ್ಬಿಟ್ಟು ಮಾಡ್ಲಿ ಒಂದು ನಿಮಿಷ. ಲೇಡೀಸ್ ಎಂಪ್ಲಾಯ್ ಯಾರೊಬ್ರು ಬಂದ್ರು, ಈವೆಂಟ್ ಡ್ಯೂಟಿಗೆ ಹೋಗಿದೆ ಗೊತ್ತಾ, ಅವತ್ತು ಅಣ್ಣ ನೀವು ರೀಲ್ಸ್ ಮಾಡ್ತೀರಿ ಅಲ್ವಣ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಗೊತ್ತಾ. ಮಾತಾಡೋಕೆ ನಾಚಿಕೆ ಅವ್ರಿಗೆ. ನೋಡ್ರಿ ಇವರು ಚಾಲೆಂಜರು, ಇವರು ಇದೇ ಗಾಡಿ, ಈ ಗಾಡಿ ಓಡಿಸ್ತಿರೋರು ಇವರೇ. ಇವ್ ಅಣ್ಣ ಒಂದು 4 ಗಾಡಿ ಚೇಂಜ್ ಮಾಡ್ಬಿಟ್ನಲ್ಲ, 3 ಗಾಡಿ. ಹಾಂ, ಫೈನಲಾಗೆ ಈ ಗ್ಯಾರೇಜ್ ಓನರ್ ಗಾಡಿಗೆ ಓಡಿಸ್ತಾವ್ರಿ ಈಗ. ಗೈಸ್ ಇಲ್ಲಿ ನೋಡ್ರಿ 17 ಇದು iPhone 17. ವಿಡಿಯೋ ಕ್ಲಾರಿಟಿ ನೋಡ್ರಿ ಚೆನ್ನಾಗಿ ಐತೆ ಗೈಸ್. ನೈಟ್ ಹೊತ್ತು ಯಾವ ಥರ ಬರುತ್ತೆ ಅಂತ ನೋಡ್ತಾ ಇದ್ದೀನಿ. ಈ ಮೊಬೈಲ್ ತಗೊಳ್ಳ ಯಾವ ಮೊಬೈಲ್ ತಗೊಳ್ಳ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯಾವುದು ಖರ್ಚು ಮಾಡಲ್ಲ ಗೈಸ್ ನೋಡ್ರಿ ಗೇರು ಫುಲ್ ಎಂಟಿ ಆಗಿತ್ತು. ಅಣ್ಣ ಏನೋ ಒಂದು ಮಾಡಿ ಅದೇನೋ ಒಂದು ಹಾಕವನೀಗ. ಅದು ಸಲೀಸ್ ಆದರೆ ಓಕೆ, ಇಲ್ಲ ಅಂದರೆ ಗೇರ್ ಬಾಕ್ಸ್ ಬಿಚ್ಚಬೇಕಂತೆ. ಗೈಸ್ ಇದು ಸೆಕೆಂಡ್ ಗೇರು ಸಿಕ್ಕಾಪಟ್ಟೆ ಟೈಟ್ ಆಗೋದು. ಟೈಟ್ ಅಂದರೆ ಕರ್ರ ಅಂತ ಸೌಂಡ್ ಬರೋದು. ಈಗ ನೋಡ್ರಿ ಸಲೀಸಾಗಿ ಬೀಳ್ತೈತೆ ಒಂಚೂರು. ಈ ಎಂಟಿ ಇತ್ತು, ಎಂಟಿ ಇರೋದು ಒಂಚೂರು ಫ್ರೀಯಾಗಿ, ಫುಲ್ಲು ಎಂಟಿ ಇತ್ತು ಗೇರು. ಈಗ ಒಂಚೂರು ಟೈಟ್ ಆಗೈತೆ, ಈಗ ಒಂಚೂರು ಪರವಾಗಿಲ್ಲ ಗೈಸ್, ಕ್ಲೀನಾಗಿ ಬೀಳ್ತೈತೆ ಗೇರು. ಕೆಳಗಡೆ ಒಂದು ಬುಷ್ ಬರುತ್ತೆ, ಆ ಬುಷ್ ಹಾಕಿದ್ರು ಸರಿ ಹೋಯ್ತು. ಈಗ ಬನ್ನಿ ಕ್ಲಿಯರ್ ಮಾಡಿಬಿಟ್ಟು ಅಲ್ಲಿ ಗೈಸ್ ಕ್ಲಿಯರ್ ಮಾಡಿಬಿಟ್ಟು ಈಚೆ ಕಡೆ ಪಾರ್ಕಿಂಗ್ ಲೈಟ್ ಯಾವುದೂ ಗೊತ್ತಿಲ್ಲ, ಅಲ್ಲಿ ಬ್ಯಾಟ್ರಿ ಅಂಗಡಿ ಹತ್ರ ಹೋಗ್ಬಿಟ್ಟು ಪಾರ್ಕಿಂಗ್ ಲೈಟು ಫುಲ್ಲು ರೆಡಿ ಮಾಡಿಸ್ಕೊಳ್ಳೋಣ. ಬರೀ ಹೋಗೋಣ ಗೈಸ್. ಅವಾಗಲೇ ತೋರಿಸಿದ್ನಲ್ಲ ಅದು 17. ಇದು ನೋಡಿರಿ 17 Pro ಚೆನ್ನಾಗಿತ್ತು ಮೊಬೈಲು. 140 ಅಂತ. ಇವಾಗ ಎಷ್ಟಾಯ್ತಿದ್ದು? ನೀನು ತಗೊಂಡು ಎಷ್ಟು ದಿವಸ ಆಯಿತು? ನಾನು ತಗೊಂಡು ಈಗ ಒಂದು 15 ದಿವಸ ಆಯಿತು ಅಷ್ಟೇಯಾ? ಅಲ್ಲ ಆಲ್ರೆಡಿ ಈ ಥರ ಮಾಡ್ಕೊಂಡಿದ್ದಲ್ಲ ಮೊಬೈಲ್ನ ಫ್ರಂಟು. ನಾವು ಇದು ಮಾಡಿಸ್ಕೋ, ಸೇಫ್ಟಿ ಇದೈತೆ. ಈಗ ಹಾಕ್ಸ್ಬೇಕು. ಎಷ್ಟು ತಗೋತಾರಂತೆ ಮೊಬೈಲ್ ಇಷ್ಟು ದೂರದಿಂದ ಬಿಟ್ಟು ಏನಾಗಲ್ವಂತೆ. ಸೀರಿಯಸ್ ಆಗಿ ಕ್ಯಾಮ್ರಾ ತೋರಿಸ್ತೀನಿ ಕೊಡು ಮೊಬೈಲ್ಗೆ. ಗೈಸ್ ನೋಡ್ರಿ ಕ್ಯಾಮ್ರಾ ಕ್ಲಾರಿಟಿ ಚೆನ್ನಾಗಿದೆ ಇದರಲ್ಲಿ. ಒಂದು ವಿಡಿಯೋ ಝೂಮ್ ಮಾಡಿ ತೋರಿಸ್ತೀನಿ ನೋಡ್ರಿ. ಬಂದೆ ನೋಡಿ ಗೈಸ್ ಹೆಂಗೆ ಬರ್ತೈತಿ ಇದರಲ್ಲಿ, ಚೆನ್ನಾಗಿ ಬರ್ತೈತಿ. ಅಲ್ಲ ಇವ್ರಿಗೆ ಹೇಳ್ಬೇಕು ತಾನೆ ನೀವು ಗಾಡಿಯವ್ರಿಗೆ? ಹಾಂ ಅಲ್ಲ ಈ ಗಾಡಿಯವ್ರಿಗೆ ಹೇಳ್ಬೇಕು ತಾನೆ? ಇವ್ರು ನಿಂಗೆ ನಿಲ್ಸೋಗ್ಬಿಟ್ರೆ ನಾವ್ ಹೆಂಗ್ ಹೋಗ್ಬೇಕೀಗ? ನೀವು ಬರೋದೇ ಲೇಟು. ಹೆಂಗೆ ನಿಮ್ಮಂತ ವ್ಲಾಗರ್ಸ್ ನಮ್ ಗ್ಯಾರೇಜಿಗೆ ಬರ್ಲಿ ಅಂತ ಕಾಯ್ತಾ ಇದೀವಿ ನಾವು. ಈಗ ಬಂದಿದೀವಲ್ಲ ಅದಕ್ಕೆ ಕಾಯಿಸ್ತಾ ಇರೋದು. ಇವೆಲ್ಲ ಏನ್ರು ಇವೆಲ್ಲ ಇವು ಇಟ್ಸ್ ಆಲ್ ಸ್ಕ್ರಾಪ್. ಎಮರ್ಜೆನ್ಸಿಗೆ ಎಳ್ಕೊಂಡು ಹೋಗವ. ಇಲ್ಲಿ ಯಾರನ್ನ ಮನೆ ಕಂಡ್ರೆ ಬ್ರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡು ಬ್ರೋ. ಅಲ್ಲಿ ಮಾಡ್ತೀನಿ ಬಿಡು ಬ್ರೋ. ಯಾವಾಗ? ಈಗ ಮರ್ತೇ ಹೋಯ್ತಿ ಬ್ರೋ. ಇವಾಗ ಮಾಡೋಣ ನನ್ನ ಕೈಲಿ ಮೊಬೈಲ್ ಕೊಡು ಬ್ರೋ, ನಾನೇ ಮಾಡ್ತೀನಿ. ನನ್ನ ಫೋನ್ ಹಂಗೆಲ್ಲ ಕೊಡಲ್ಲ, ಸಖತ್ ಪರ್ಸ್ನಲ್. ನಿಂಗೊಂದು ಇದು ಏನ್ ಅಲ್ಲ ಬ್ರೋ, ಏನ್ ಹುಡುಗಿರ್ ಕಟ್ಟನಾ? ಸಿಂಗಲ್ ನೋಡಿ ಗೈಸ್, ಅದಕ್ಕೆ ಈ ತರ ಕಟಿಂಗ್ ಈ ತರ ಶೇವಿಂಗ್ ಎಲ್ಲ ಮಾಡಿಸಿದೀವಿ. ಯಾರು ಚೆನ್ನಾಗಿದ್ಯಾ ಬಿಡು ಬ್ರೋ. ಗೈಸ್ ನೋಡ್ರಿ ಟೈಮ್ ಆಲ್ರೆಡಿ 8:45 ಹತ್ರ ಆಯ್ತು ಬಂತು. ಇವ್ರು ಯಾರೋ ಗಾಡಿ ನಿಲ್ಸ್ಬಿಟ್ಟು ಹೋಗ್ಬಿಟ್ಟವ್ರೆ. ಗಾಡಿ ತೆಗಿಬೇಕು, ಊಟ ಮಾಡ್ಕೊ ಬರ್ತೀನಿ ಅಂತ ಹೇಳ್ತಾವ್ರಂತೆ. ಊಟ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತಂದರು. ಇನ್ನೂ ಬಂದೇ ಇಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ. ಅಣ್ಣನ ಮಾತಾಡ್ತಾನೆ, ಜನ ನೋಡೋದು 12 ನಿಮಿಷ, ನೀನೊಂದು ಪಿಕ್ಚರೇ ಮಾಡ್ತಿದ್ಯಾ ಅಂತ ಮಾತಾಡ್ತವ್ರೆ. ನೀವು ಅಣ್ಣ ನಿಲ್ಸ್ಬಿಟ್ಟು ಹೋಗ್ಬಿಟ್ಟವ್ರೆ ಗೈಸ್, ಡೀಸೆಲ್ ಖಾಲಿ ಆಗೈತಂತೆ. ತಗೊಬರೋಕೆ ಅಂತ ಹೋದವ್ರು ಇನ್ನೂ ಬರಲಿಲ್ಲ. ಮಿನಿಮಮ್ 1 ಮುಕ್ಕಾಲು ಗಂಟೆ ಆಯಿತು ಟೈಮು. ಅವ್ರು ಬರೋದಾರೇ ಕಾಯ್ತಾ ಇದ್ದೀನಿ. ಬ್ಯಾಟ್ರಿ ಅಂಗಡಿಲಿ ಹೋಗ್ಬಿಟ್ಟು ಹಿಂದೆಗಡೆ ಈಚೆಗಡೆ ಪಾರ್ಕಿಂಗ್ ಲೈಟ್ ಯಾವುದೂ ಗೊತ್ತಿಲ್ಲ, ಮತ್ತು ಹಿಂದೆಗಡೆ ಡೋರು ಸರಿ ಹೋಯಿತು. ಅದನ್ನ ರೆಡಿ ಮಾಡಿಕೊಟ್ರು ಅಣ್ಣ ಪಾಪ. ಪಾರ್ಕಿಂಗ್ ಲೈಟ್ ಯಾವುದೂ ಗೊತ್ತಿಲ್ಲ, ಪಾರ್ಕಿಂಗ್ ಲೈಟ್ ಒಂದು ಮಾಡಿಸ್ಬೇಕು. ಮತ್ತು ಇನ್ನೊಂದು ಫ್ಯಾನ್ ಫಿಟ್ ಮಾಡಿಸ್ಬೇಕು ಅಂತ ಹೇಳೋದ್ನಲ್ಲ, ಅದನ್ನು ಫಿಟ್ ಮಾಡಿಸ್ಬೇಕು. ಇವ್ರು ಬಂದುಬಿಟ್ರೆ ಸೀದಾ ತೊಗೊಂಡೋಗ್ಬೇಕು ಗಾಡಿನೀಗ.
ನೋಡೋದಿಲ್ಲ ಎಷ್ಟು ಗಂಟೆಗೆ ಬರ್ತಾರೆ ಅಂದ್ಬಿಟ್ಟು. ಗೈಸ್ ನೋಡ್ರಿ ಅಣ್ಣ ಮಿಲ್ಟ್ರಿಗೆ ಹೋಯ್ತವ್ರೆ. ಬಾ ಬಾಯ್ಲಿ ಹುಡುಗಿರ್ ಬರ್ತಾರೆ ಬ್ರಾ ನಿಂಗೆ. ಸಿಂಗಲ್ ಅಂತೆ ಗೈಸ್. ಗೈಸ್ ಇವರು ಸಿಂಗಲ್ ಅಂತೆ, ಹುಡುಗಿ ಹುಡುಕ್ತವ್ರೆ. ಯಾರನ್ನ ಇದ್ರೆ ಕಮೆಂಟ್ ಮಾಡ್ರಿ, ಅವ್ರ ಇನ್ಸ್ಟಾಗ್ರಾಮ್ ಐಡಿ ಹಾಕ್ತೀನಿ. ಇವ್ ಅಣ್ಣ ನನ್ಗೆ ವ್ಲಾಗ್ ಮಾಡೋದು ಹೇಳ್ಕೊಂಡ್ ಕೊಡ್ತಾರೆ. ಇವನು ಅವಾಗಿಂದ ಅಣ್ಣ ತಿರ್ಗಾಡ್ತವ್ನೆ. ಓ ಫೋನ್ ಮಾಡ್ರಣ್ಣ ಬೇಗ, ಲೇಟ್ ಆಯ್ತು ನಂಗೆ. ಅಣ್ಣ ಪಾಪ ಕೆಲಸ ಮಾಡ್ತಾರ, ಕೆಲಸ ಮಾಡ್ಕೊಂಡು ಪಾಪ ಅವನು ಯಾರೋ ಬಿಟ್ಬಿಟ್ಟು ಹೋಗ್ಬಿಟ್ಟವನೇ. ಗಾಡಿ ಲಾಕ್ ಮಾಡ್ಕೊಂಡು ಹೋಗೋರೆ ಗೈಸ್. ಇಲ್ಲ ಕೀ ಇದ್ರೆ ನಾವೇ ತೆಗ್ದಾಕ್ತಿದ್ದೋ. ಅದನ್ನೇ ನೋಡ್ತಾ ಇದೀವಿ. ನಿನ್ ಮಗನೇ ಕಾಣ್ತಿಲ್ಲ, ಈಗ ಕಾಣಿಸ್ತೈತಾ? ನನ್ ಮಕ ಕಾಣಿಸ್ತಿಲ್ಲ, ಗಡ್ಡ ಕಾಣಿಸ್ತೈತೆ ಅಂತ. ಬ್ಯಾಕ್ ಕ್ಯಾಮ್ರಾನೇ ಇಟ್ಕೊಂಡ್ ಇವತ್ತು ಏನ್ ಸಿಗ್ತಾಯಿಲ್ಲ ಗೊತ್ತಿಲ್ಲ, ಇಲ್ಲಿ ಬಂದು ಕಂಟೆಂಟ್ ಸಿಗ್ತದೆ ನನ್ಗೆ. ಇವ್ರ ಹತ್ರ 17 Pro Max ಐತೆ. ಫುಲ್ ಕ್ಯಾಶ್ ಅಲ್ಲಿ 17 Pro Max ಮಾಡ್ಗವ್ರೆ ಗೈಸ್ ಇವರು. ಯಾರು ಒಳ್ಳೆ ಹುಡುಗಿ ನೀನ್ ಹುಡಿ ಕಡೆ ಅಲ್ಲ, ಅವ್ರಿಗೆ ಇರೋ ಸಾಕಾಗಲ್ಲ. ಇವರು ಟೀ ಅವರು ನಮ್ಗೆ ಡೈಲಿ ಟೀ ತಂದ್ಕೊಡೋದು ಇವರು ಅವರಿಂದ ನಮ್ ಟೆನ್ಷನ್ ಫ್ರೀ. ಅವಾಗ್ಲಿಂದ ಕಾಯ್ದಿದ್ದಕ್ಕೆ ಇವಾಗ ಬಂದವ್ರಿ ಅಣ್ಣ. ಡೀಸೆಲ್ ಖಾಲಿ ಆಗೈತಂತೆ, ತರಕ್ ಹೋದ್ರು. ಊಟ ಮಾಡ್ಕೊಂಡು ಪಾಪ ಇವಾಗ ಬಂದವ್ರೆ. ಈಗ ತಗೊಂಡು ಹೋಗೋಣ ಬರ್ರಿ. ನಮ್ಮ ಅಣ್ಣ ಫ್ಯೂಸ್ ಚೆಕ್ ಮಾಡ್ತಾನೆ. 7 ವಂಡರ್ಸ್ ಕೆಲಸ ಮಾಡ್ತಾರ ನೋಡಿ ಗೈಸ್. 7 ವಂಡರ್ಸ್ ಹಿಂಗೆಲ್ಲ ಮಾತಾಡ್ಬೋದು ಬ್ರಾ, ಅವೆಲ್ಲ ವ್ಲಾಗಲ್ಲಿ ಬರ್ತವೆ. ಇಲ್ಲ ಇಲ್ಲ ಯಾರು ಏನು ಬೀಳಲ್ಲ. ಅಲ್ಲಿ ಕರೀತಾವ್ರೆ ಇವ್ರು ಇಲ್ಲಿ. ಗೈಸ್ ಇಲ್ಲಿ ನೋಡ್ರಿ, ಇವಾಗ ಬಂದ್ಬಿಟ್ಟು ವೈರಿಂಗ್ ಮಾಡಿಸ್ತಾ ಇದ್ದೀನಿ ರೂಫಿಂಗ್ದು. ಚೇತೋಣ ಬಂದ್ಬಿಟ್ಟು ವೈರಿಂಗ್ ಮಾಡ್ತಾ ಅವ್ರೆ. ಇಲ್ಲ ಇಲ್ವಾ ಗೈಸ್, ನೆನ್ನೆ ಸ್ಟೋರೇಜ್ ಫುಲ್ಲು ಕ್ಲಿಯರ್ ಮಾಡಿದ್ದೀನಿ. ಅಂದರೆ ವಾಟ್ಸಪ್ಪಲ್ಲಿರೋ ಮೆಸೇಜ್ ಎಲ್ಲ ಡಿಲೀಟ್ ಮಾಡಿದ್ದೀನಿ. ವಾಟ್ಸಪ್ನ ಡಿಲೀಟ್ ಮಾಡಿ ಮತ್ತೆ ರೀಇನ್ಸ್ಟಾಲ್ ಮಾಡಿದ್ದೀನಿ. ಮತ್ತೆ ಹಂಗೆ ಬಂದ್ಬಿಟ್ಟೈತೆ, ಮತ್ತೆ ಸ್ಟೋರೇಜ್ ಫುಲ್ ಆಗಿಬಿಟ್ಟೈತೆ. ಇದ್ರದ್ದು ಗೈಸ್ ಸ್ವಿಚ್ ಹೋಗ್ಬಿಟ್ಟಿತ್ತಂತೆ, ಸ್ವಿಚ್ ಹಾಕೊಂಡು ಕೊಡ್ತೈತೆ. ಅಣ್ಣ ರೂಫಿಂಗ್ಗೆ ತೋರಿಸಿಲ್ಲ ಅಣ್ಣ ನಾನು ಇನ್ನೂ. ಒಳ್ಳೆ ಕೆಲಸ ಆಯಿತು. ಹಿಂದೆಗಡೆ ಲೈಟ್ ಬರ್ತಿಲ್ಲ ಅಣ್ಣ, ಬರ್ತೈತೆ ಈಗ. ಪಾರ್ಕಿಂಗ್ ಲೈಟ್ ಅಲ್ಲ ಆಗಲ್ಲ. ಯೂಟ್ಯೂಬ್ದೆ ಫುಲ್ಲು ವ್ಲಾಗ್ ಮಾಡಿಬಿಟ್ಟು ರೂಫಿಂಗ್ ಮಾಡಿಸಿರೋದು, ಹಿಂದೆಗಡೆ ಔಟ್ಲುಕ್ಕು, ಈಚೆ ಕಡೆದು ಎಲ್ಲ ಒಂದು ವಿಡಿಯೋ ಮಾಡಬೇಕು. ಗೈಸ್ ರೆಡಿ ಆಯಿತು. ಇವಾಗ ಇಲ್ಲಿ ಒಂದು ಫ್ಯಾನ್ ಒಂದು ಹಾಕ್ಸ್ಬೇಕು ಅಷ್ಟೇ. 3 ದಿವಸದಿಂದ ಅಣ್ಣ ಫ್ಯಾನ್ ಇಲ್ದರೆ ಸತ್ಬಿಟ್ಟಿದ್ದೀನಿ ನಾವು. ಗೈಸ್ ಇದೊಂದು ಫ್ಯಾನ್ ಫಿಟ್ ಮಾಡಿಸ್ತಾ ಇದ್ದೀನಿ. ನಾನು ಫ್ಯಾನ್ ಫಿಟ್ ಮಾಡಿಸ್ಕೊಂಡು ಹೋಗೋಣ. ಮತ್ತೆ ಬಂದು ಇವಾಗ ಮನೆಗೆ ಹೋಗ್ಬಿಟ್ಟು ಗಾಡಿ ಬೇರೆ ತೊಳಿಬೇಕು. ಗೈಸ್ ನೋಡ್ರಿ, ಅರ್ಧ ಗಂಟೆಯಿಂದ ಇದೊಂದು ಸ್ಕ್ರೂ ಹಾಕೋಕ್ಕಾಯ್ತಿಲ್ಲ. ಆ ರೂಫಿಂಗಲ್ಲಿ ಎಲ್ಲೆಲ್ಲಿ ಹೋಲ್ ಕೊರ್ದವ್ರೆ ಅಂತಲೇ ಗೊತ್ತಾಯ್ತಿಲ್ಲ. ಫೈನಲಿ ಆಯ್ತು. ಇವಾಗ ಕುತ್ಕೋತದೆ ಗೈಸ್. 10 ಗಂಟೆಯಿಂದ ಟ್ರೈ ಮಾಡಿರೋದು, ಇವಾಗ ಕುತ್ಕೋತದು. ಫೈನಲಿ ಈ ಸ್ಕ್ರೂ ಇಷ್ಟೊತ್ತು ಗಂಟೆ ಕಾಟ ಕೊಟ್ಟು ಇವಾಗ ಮಿಷಿನಲ್ಲಿ ನೋಡಿದ್ದಕ್ಕೆ ಹೋಯ್ತು ಸ್ಕ್ರೂ ಅದು ಒಳಗಡೆ. ಇವಾಗ ನೋಡ್ರಿ ಇಲ್ಲೊಂದು ಸ್ಕ್ರೂ ಹಾಕಬೇಕು. ಆ ಸ್ಕ್ರೂನು ಅಷ್ಟೇ ಮಿಷಿನಲ್ಲಿ ನೋಡಿದೀಗ ಹಾಕಬೇಕು. ಇದೊಂದಾದರೆ ಕೆಲಸ ಆಯಿತು. ಇವಾಗ ಈಚೆ ಕಡೆ ಎಲ್ಲ ಲೈಟಿಂಗ್ಸ್ ಎಲ್ಲ ಮಾಡ್ಸೋಕ್ಕಂತೂ ಆಗಲ್ಲ ಗೈಸ್. ಲೈಟಿಂಗ್ಸ್ ಮಾಡಿಸ್ಬೇಕು, ಇನ್ನೊಂದು ದಿವಸ ಬಂದು ಮಾಡ್ಸೋಣ. ಈಗ ಸದ್ಯಕ್ಕೆ ಆಗಲ್ಲ ಗೈಸ್. ಇವಾಗ ಇದು ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗೋಣ. ಮನೆಗೆ ಹೋಗಿ ಗಾಡಿ ವಾಶ್ ಮಾಡಬೇಕು ಗೈಸ್. ಫೈನಲಿ ಮನೆ ಹತ್ರ ಬಂದೆ. ಮನೆ ಹತ್ರ ಬಂದು ಇವಾಗ ಗಾಡಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಗಾಡಿ ವಾಶ್ ಮಾಡಬೇಕು. ಗಾಡಿ ವಾಶ್ ಮಾಡಿಬಿಟ್ಟು ಊಟ ಮಾಡಿ ಮಾಡ್ಕೋಬೇಕಾಯ್ತು. ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲಿ ಹೋಗ್ಬೇಕಾಯ್ತದೆ. ಓಕೆ ಟಾಟಾ ಬಾಯ್.